ಹಂಗ ನಮಸ್ಕಾರಕ್ಕ ಪ್ರತಿ ಉತ್ತರವಾಗಿ ನಮಸ್ಕಾರ ಕೊಡೋದು. ಅದಕ್ಕೆ ನೀವು 11 ದಿನ ಶರಣರ ಜೀವನ ದರ್ಶನ ಪ್ರವಚನದೊಳಗೆ ಏನ್ ಕಲಿತಿರೋ ಬಿಡುತ್ತಿರೋ ಏನು ಬದಲಾವಣೆ ಆಗ್ತಿರೋ ಗೊತ್ತಿಲ್ಲ. ಆದ್ರೆ ಒಂದನ್ನ ಮಾತ್ರ ನೀವು ಕಲೀಲೇಬೇಕೇನು ಅಂತಂದ್ರ, ಯಾರು ನಿಮಗೆ ಶರಣಾರ್ಥಿ ಹೇಳ್ತಾರೋ ಅವರಿಗೆ ಮತ್ತೆ ನೀವು ಮರಳಿ ಏನ್ ಹೇಳ್ಬೇಕು? ಶರಣು ಶರಣಾರ್ಥಿ ಅಂತ ಹೇಳ್ಬೇಕು. ಏನ್ ಹೇಳ್ಬೇಕ್ರಿ? ಶರಣು ಶರಣಾರ್ಥಿ. ನಮಸ್ಕಾರ ಹೇಳಿದವರಿಗೆ ನಮಸ್ಕಾರ ಅನ್ಬೇಕು, ಶರಣು ಶರಣಾರ್ಥಿ ಅಂದವರಿಗೆ ಶರಣು ಶರಣಾರ್ಥಿ. ಇದನ್ನ ನಾಳೆಯಿಂದ ಅಂತೀರಿ, ಇದನ್ನ ಪ್ರಾಕ್ಟೀಸ್ ಮಾಡ್ತೀರಿ. ಇಲ್ಲಿ ಅಂತಲ್ಲ, ಎಲ್ಲೇ ಆಗ್ಲಿ, ಯಾರ ದೊಡ್ಡವರು ಸಣ್ಣವರು ಎದುರಿಗೆ ಸಿಕ್ಕರ ಶರಣರಪ್ಪ, ಶರಣಾರ್ಥಿರಪ್ಪ. ಶರಣು ಅಂದವರಿಗೆ ಮರಣ ಇಲ್ಲ. ಯಾವ ಪ್ರವಚನ ಹಚ್ಚಿವಿ ನಾವಿಲ್ಲಿ? ಶರಣರ ಜೀವನ ದರ್ಶನ. ಪ್ರವಚನದ ಮೊದಲನೇ ಶಬ್ದವೇ ಶರಣ ಅನ್ನುವಂಥದ್ದು. ಅಂದ್ರೆ ಶರಣಾಗತಿ ಆಗೋದು. ಯಾರು ತಮ್ಮನ್ನ ತಾವು ಶರಣಾಗತಿ ಆಗ್ತಾರೋ ಜಗತ್ತವರಿಗೆ ತಲೆಬಾಗ್ತದಂತ. ಅದಕ್ಕೆ 12ನೇ ಶತಮಾನದೊಳಗ ಬಸವಾದಿ ಶರಣರ ಕಾಲಘಟ್ಟದೊಳಗ ಸಮಗಾರ ಹರಳೆಯನವರ ಒಂದು ಶರಣಕ್ಕೆ ಬಸವಣ್ಣ ಶರಣು ಶರಣಾರ್ಥಿ ಅಂದ. ಅದಕ್ಕೆ ಕಲ್ಯಾಣದೊಳಗೆ ಏನಾಯ್ತು? ಕ್ರಾಂತಿ ಆಗ್ತದೆ. ಕೇವಲ ಒಂದೇ ಒಂದು ಮಾತು,